ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಇವತ್ತು ರಿಯಲ್ಮಿ ಅವರು ಎರಡು ಹೊಸ ಫೋನ್ಗಳು ಲಾಂಚ್ ಮಾಡ್ತಿರುವಂಥದ್ದು ರಿಯಲ್ಮಿ ನಾರ್ಜೋ 30A ಮತ್ತು ರಿಯಲ್ಮಿ ನಾರ್ಜೋ 30 Pro 5G. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ರಿಯಲ್ಮಿ ನಾರ್ಜೋ 30A ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ತಂಗೆ ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟ್ ಸುಮಾರು 8,500 ಲಾಂಚ್ ಆಗ್ಬೋದಾ ಅಂತ. ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಒಂದು ವೇಳೆ ಈ ಪ್ರೈಸಲ್ಲಿ ಒಂದು ಫೋನ್ ಲಾಂಚ್ ಆಯಿತು ಅಂತ ಅಂದರೆ ನನಗನ್ನಿಸ್ತಂಗೆ ಅತಿ ಪವರ್ಫುಲ್ ಆಗಿರುವಂಥ ಫೋನ್ ಇದಾಗಲಿದೆ ಈ ಒಂದು ಪ್ರೈಸಲ್ಲಿ. 8,500 ನನಗನ್ನಿಸ್ತಂಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಸಿಗಲ್ಲ ಅಂತ ನನಗನ್ಸುತ್ತೆ. ಸೊ 8,500 ರೇಂಜಲ್ಲಿ ಅಥವಾ 9,000 ರೇಂಜಲ್ಲಿ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಸಲ ಈ ಒಂದು ಫೋನ್ನ ಬಾಕ್ಸ್ ಕಲರ್ ಮತ್ತು ಡಿಸೈನ್ ಎರಡೂ ಕೂಡ ಚೇಂಜ್ ಮಾಡಲಾಗಿರುವಂಥದ್ದು. ಮುಂಚೆ ಎಲ್ಲ ಮೇಲ್ಗಡೆಯಿಂದ ಓಪನ್ ಮಾಡೋ ರೀತಿ ಬರ್ತದೆ. ಇದೀಗ ಈ ಒಂದು ಬಾಕ್ಸನ್ನು ಓಪನ್ ಮಾಡ್ಬೇಕಂತಂದ್ರೆ ಸ್ಲೈಡ್ ಮಾಡಬೇಕು. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತದೆ. ಆಬ್ವಿಯಸ್ಲಿ ಇದರೊಳಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ಸಿಮ್ ಎಜೆಕ್ಟರ್ ಪಿನ್ ಸಹ ಇಲ್ಲೇ ಇರುವಂಥದ್ದು. ಇದನ್ನು ಪಕ್ಕಕ್ಕೆ ಇಟ್ಟರೆ ನಮಗೆ ಡೈರೆಕ್ಟಾಗಿ ಒಂದು ಫೋನ್ನೊಳಗೆ ಸಿಗ್ತದೆ. ಓ ಮೈ ಗಾಡ್, ಸ್ವಲ್ಪ ವೆಯ್ಟ್ ಇದೆ ಅಂತ ಅನಿಸ್ತದೆ ನನಗೆ ಫಸ್ಟ್ ಲುಕ್ಕಲ್ಲಿ. ಸೊ ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಚೆಕ್ ಮಾಡೋಣ. ಈ ಒಂದು ಫೋನ್ನ ಬಿಟ್ಟರೆ ನಿಮಗೆ ಒಂದು ಬಾಕ್ಸ್ ಒಳಗೆ ಒಂದು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ನೀಡಿದರೆ ಒಂದು ಒಳ್ಳೆ ವಿಷಯದಲ್ಲಿ ಇಷ್ಟಪಡ್ತೀನಿ ಈ ಒಂದು ಪ್ರೆಸೆನ್ಸಲ್ಲಿ. ಜೊತೆಗೆ ಒಂದು ಬಾಕ್ಸ್ ಒಳಗೆ USB Type-C ಡಾಟಾಕ್ಕೆ ಬಂದಿರುವಂಥದ್ದು ಒಂದು ಒಳ್ಳೆ ವಿಷಯದಲ್ಲಿ ಇಷ್ಟಪಡ್ತೀನಿ. ಯೂಶಲಿ ಈ ಪ್ರೆಸೆನ್ಸ್ ತುಂಬ ಕಡಿಮೆ ಫೋನ್ಗಳಲ್ಲಿ ಒಂದು USB Type-C ಪೋರ್ಟ್ ಇರುತ್ತೆ. ಸೊ ನೀಡಿರುವಂಥದ್ದು ತುಂಬ ಒಳ್ಳೆ ವಿಷಯ. Type-A ಇಂದ Type-C ಪೋರ್ಟ್ ಇದಾಗಿದೆ, ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಇದಾಗಿರುವಂಥದ್ದು. ಇದಿಷ್ಟೇ ಒಂದು ಬಾಕ್ಸ್ ಒಳಗಿರುವಂಥದ್ದು. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತಂದರೆ ಗಮನಿಸ್ತಾ ಇದ್ರೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದು ಡೀಸೆಂಟ್ ಕ್ವಾಲಿಟಿ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೆಯ್ಟ್ ಆಗಲ್ಲ, ತುಂಬ ಜಾಸ್ತಿ ಇದೆ. ಇನ್ನು ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನ. ಇನ್ನು ಡೈರೆಕ್ಟ್ ಆಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ವೆಯ್ಟ್ ಇದೆ ಏನಕ್ಕೆ ಅಂತ ಅಂದರೆ ಬ್ಯಾಟ್ರಿ ತುಂಬ ದೊಡ್ಡದಾಗಿರುವಂಥದ್ದು ಈ ಒಂದು ಫೋನಲ್ಲಿ. ಫ್ರಂಟಿಗೆ ಬಂತು ಅಂತ ಅಂದರೆ ನಿಮಗೆ ಗ್ಲಾಸ್ ಫ್ರಂಟ್ ಇರುವಂಥದ್ದು, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಮತ್ತು ಸ್ಕ್ರೀನ್ ಗಾರ್ಡನ್ನು ಅವರೇ ಹಾಕಿದ್ದಾರೆ. ನಿಮಗೆ ಟಿಯರ್ ಡ್ರಾಪ್ ನಾಚ್ ನಿಮಗೆ ಸಿಗ್ತಾ ಇದೆ. ಬೆಸಲ್ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮಲ್ಲಿ ಸ್ವಲ್ಪ ಬೆಸಲ್ ಜಾಸ್ತಿ ಅಂತ ಅನ್ನಿಸ್ತು. ಫ್ರಂಟಲ್ಲಿ ಒಂದು ನಾರ್ಮಲ್ ಲುಕಿಂಗ್ ಫೋನ್. ಯೂಶಲಿ ಪ್ರೈಸಸ್ ಎಲ್ಲ ಇದೇ ರೀತಿ ಫೋನೇ ಇರ್ತವೆ. ಹಿಂದಕ್ಕೆ ಬಂತು ಅಂತ ಅಂದರೆ ನಿಮಗೆ ಒಂದು ಪ್ಲಾಸ್ಟಿಕ್ ಬ್ಯಾಕು, ನಿಮಗೆ ಸ್ಮಡ್ಜಸ್ ಏನೂ ಆಗೋದಿಲ್ಲ, ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ ಜಾಸ್ತಿನ ಯೂಸ್ ಮಾಡ್ದಂಗೆ. ಸೊ ಬ್ಯಾಕ್ ಕವರ್ನ ಹಾಕ್ಕೊಳ್ಳಿ. ಬಾಕ್ಸ್ ಒಳಗೆ ಯಾವುದೇ ಒಂದು ಬ್ಯಾಕ್ ಕವರ್ ನೀಡಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಜೊತೆಗೆ ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಒಂದು ಸಿಂಗಲ್ LED ಫ್ಲಾಶ್ ಇದೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಹಿಂದೆ ಇರುವಂಥದ್ದು. ಮತ್ತು ನಿಮಗೆ ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಸಿಗ್ತದೆ. 3.5mm ಹೆಡ್ಫೋನ್ ಜಾಕ್ ಪೋರ್ಟ್ ಸಹ ಇದೆ ಮತ್ತು ಒಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇದೆ. ಒಂದು ಒಳ್ಳೆ ವಿಷಯದಲ್ಲಿ ಇಷ್ಟಪಡ್ತೀನಿ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸೇಜ್ಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸುಮಾರು 8,500 ರೇಂಜ್ಗೆ ಪರವಾಗಿಲ್ಲ ಒಂದು ಲೆವೆಲ್ಗೆ. ಯೂಶಲಿ ಯಾರು ಕೂಡ ನಿಮಗೆ ಗ್ಲಾಸ್ ಬ್ಯಾಕ್ ಆಗಿರ್ಬೋದು, ಇದು ಯಾವುದು ನೀಡಲ್ಲ, ಅಲ್ಯೂಮಿನಿಯಂ ಫ್ರೇಮ್ ಯಾರು ಕೂಡ ನೀಡಲ್ಲ ಈ ಪ್ರೈಸಲ್ಲಿ. ಸೊ ಪರವಾಗಿಲ್ಲ, ಇನ್ನು ಕ್ರೇಜಿಯಾಗಿ ಎಲ್ಲರೂ ಕೂಡ ನೀಡೋದು ಇವರು ನೀಡಿದಾರೆ ಅಷ್ಟೇ. ಸ್ಪೆಷಲ್ ಅಂತ ಏನು ಅನ್ನಿಸ್ತಿಲ್ಲ ನನಗೆ ಡಿಸೈನಲ್ಲಿ. ಇನ್ನು ಈ ಒಂದು ಫೋನ್ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದ್ರೆ, ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಯೂಶಲಿ ಈ ಪ್ರೈಸಲ್ಲಿ ಯಾರು ಕೂಡ ಫುಲ್ HD ನೀಡೋದಿಲ್ಲ. ನಿಮಗೆ ಫುಲ್ HD ಬೇಕು ಅಂತಂದರೆ 9,500 ಆರಾಮಾಗಿ ಫುಲ್ HD ಸಿಗುತ್ತೆ. ಇದರಲ್ಲಿ ಫುಲ್ HD ರೆಸಲ್ಯೂಷನ್ ನೀಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಬೆಲೆ ಜಾಸ್ತಿ ಮಾಡಬೇಕಾಗಿತ್ತು ಏನಾದರೂ ಫುಲ್ HD ಫೋನಲ್ಲಿ ನೀಡಿದ್ರು ಅಂದರೆ. ಸೊ 8,500 9,000 ರೇಂಜಲ್ಲಿ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಡಿಸ್ಪ್ಲೇ ಕ್ವಾಲಿಟಿ ತುಂಬ ಚೆನ್ನಾಗಿ, ತುಂಬ ಬ್ರೈಟ್ ಆಗಿರುವಂಥದ್ದು. ಬಿಸಿಲಿಗೆ ಹೋದ್ರು ಅಂದ್ರೆ ಸಹ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ ಮತ್ತು ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಪ್ಲೇ ಪರವಾಗಿಲ್ಲ, HD+ ಓಕೆ ಅಂತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 3GB RAM ಮತ್ತು 32GB ಸ್ಟೋರೇಜು. ಈ ವೇರಿಯಂಟಿಗೆ ನನಗನ್ನಿಸ್ತಾಗೆ 8,500 900 ಒಳಗಿರುತ್ತೆ. ನಿಮಗೆ ಇನ್ನೊಂದು ವೇರಿಯಂಟ್ ಇದೆ 4GB RAM ಮತ್ತು 64GB ಸ್ಟೋರೇಜ್. ಅದು ನನಗನ್ನಿಸ್ತಂಗೆ ಒಂದು 10,000 ಲಾಂಚ್ ಆಗ್ಬೋದಾ ಅಂತ. ಸೊ ಈ ಪ್ರೈಸನ್ಸಿಗೆ ನನ್ನ ಅನ್ನಿಸ್ತಂಗೆ ಪರವಾಗಿಲ್ಲ, ಒಳ್ಳೆ ಸ್ಪೆಸಿಫಿಕೇಷನ್ ಅಂತ ಅನ್ನಿಸ್ತಾ ಇರುವಂಥದ್ದು. LPDDR4 RAM ಮತ್ತು eMMC ಸ್ಟೋರೇಜ್ ಆಗಿರುವಂಥದ್ದು. ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಕ್ರೇಜಿ ಪ್ರೋಸೆಸರು. ಈ ಒಂದು ಫೋನಲ್ಲಿ ಒಂದು ಗೇಮಿಂಗ್ ಪ್ರೋಸೆಸರು Helio G85 ಪ್ರೋಸೆಸರ್ ಇರುವಂಥದ್ದು, ಆಯಿತಾ. ಸೊ ಈ ಒಂದು ಪ್ರೈಸನ್ಸಿಗೆ ನನಗನ್ನಿಸ್ತಂಗೆ ಯಾವ ಫೋನಲ್ಲೂ ಸಹ ನಿಮಗೆ Helio G85 ಸಿಗಲ್ಲ. 8,500 9,000 ರೇಂಜಲ್ಲಿ ನಿಮ್ಗೆ ಯಾವ ಫೋನಲ್ಲೂ ಸಹ G85 ಸಿಗಲ್ಲ. ಅದರಲ್ಲೂ ಏನಾದರೂ ನೀವು ಆಫರ್ ಟೈಮಲ್ಲಿ ಒಂದು ಫೋನ್ ತೊಗೊಂಡ್ರಿ ಅಂತ ಅಂದರೆ ಈ ಒಂದು ಫೋನ್ನ ಸುಮಾರು 7,500 ಸಿಕ್ಬಿಡುತ್ತೆ ನಿಮಗೆ ಒಂದು ಫೋನ್ ಆಫರ್ ಟೈಮಲ್ಲಿ. ಇನ್ಸ್ಟಂಟ್ ಡಿಸ್ಕೌಂಟ್ ಅದೆಲ್ಲ ಹೋಗ್ಬಿಟ್ಟು. ಸೊ ಆ ಪ್ರೈಸಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥದ್ದು ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡ್ದಂಗೆ ಸುಮಾರು 2 ಲಕ್ಷ ರೇಟಿಂಗನ್ನು ಕೊಡುತ್ತೆ ಈ ಪ್ರೈಸನ್ಜಿಗೆ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನಾದರೂ ಒಂದು ಪವರ್ಫುಲ್ ಫೋನ್ ಬೇಕು, ನಿಮ್ಮ ಬಡ್ಜೆಟ್ ಈ ಪ್ರೈಸನ್ಜಲ್ಲಿದೆ, ನಿಮಗೆ ಗೇಮಿಂಗ್ ಫೋನು ಗೇಮ್ ಆಡೋದಕ್ಕೆ ಬೇಕು ಅಂತ ಅಂದರೆ ಇದನ್ನು ಚೂಸ್ ಮಾಡಿ ಅಂತೀನಿ. ನಿಮಗೆ ತುಂಬ ಕಡಿಮೆಗೆ, ಸದ್ಯಕ್ಕಂತೂ ತುಂಬ ಕಡಿಮೆ ಬೆಲೆಗೆ ತುಂಬ ಪವರ್ಫುಲ್ ಆಗಿರುವಂಥ ಫೋನ್ ಇದಾಗಿದೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ನೋಡಿ, ಯೋಚನೆ ಮಾಡಿ ನೋಡಿ, ನಿಮ್ಗೆ ಪರ್ಪಸ್ ಏನು ಅಂತ
ತಿಳ್ಕೊಂಬಿಟ್ಟು ನಿಮ್ಮ ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ ಇದನ್ನು ನೀವು ಚೂಸ್ ಮಾಡ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ನೀವು ಒಂದು ಫೋನಲ್ಲಿ ಹಿಂದ್ಗಡೆ ಡ್ಯುಯಲ್ ಕ್ಯಾಮ್ರಾ ಇರುವಂಥದ್ದು, ಮೇನ್ ಸೆನ್ಸರ್ ಬಂದುಬಿಟ್ಟು 13 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ದಾಗಿರುವಂಥದ್ದು, ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸೆನ್ಸರ್ ಇದೆ ನಿಮಗೆ ಬ್ಯಾಕ್ಗ್ರೌಂಡನ್ನು ಪೋರ್ಟ್ರೇಟ್ ಸೆನ್ಸರ್ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಸೊ ಅದೇನು ನನಗೆ ಅನಿಸ್ತಂಗೆ ಅವಶ್ಯಕತೆ ಇರಲಿಲ್ಲ, ಬಟ್ ಮೇನ್ ಸೆನ್ಸರ್ ಒಂದು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಫೋಟೋ ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ ಆಯಿತಾ, ಪರವಾಗಿಲ್ಲ ಅನ್ನಿಸ್ತು ನನಗೆ. ಈ ಒಂದು ಪ್ರೈಸಿಗೆ ಯೂಶಲಿ ನಾನು ಬೇರೆ ಫೋನ್ಗಳನ್ನು ಚೆಕ್ ಮಾಡಿದಂಗೆ ಸಿಮಿಲರ್ ಫೋಟೋ ಕ್ವಾಲಿಟಿಯನ್ನು ನೀಡ್ತವೆ. ಇದೊಂದು ಲೆವೆಲಿಗೆ ಓಕೆ, ಚೆನ್ನಾಗಿದೆ ಒಂದು ಲೆವೆಲ್ಗೆ, ಒಂದು ಪ್ರೈಸಿಗೆ ಅಂತ ನನಗನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 8 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು, ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಆ ಫೋಟೋ ಸ್ಯಾಂಪಲ್ಸ್ ನೀವು ನೋಡ್ತಾ ಇದ್ದೀರಾ ಆಯಿತಾ. ಸೊ ಪರವಾಗಿಲ್ಲ, ನನಗೇನೋ ಫೋಟೋ ಡೀಸೆಂಟ್ ಅನ್ನಿಸ್ತು ಈ ಒಂದು ಪ್ರೈಸಿಗೆ. ಮತ್ತು ನೀವೇನಾದರೂ ವೀಡಿಯೋ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಈ ಫ್ರಂಟು ಮತ್ತು ಬ್ಯಾಕ್ ಎರಡರೂ ಸಹ ನೀವು ಫುಲ್ HD ವೀಡಿಯೋ ರೆಕಾರ್ಡನ್ನು ಮಾಡ್ಬೋದು. ಸೊ ಪರವಾಗಿಲ್ಲ, 4K ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಟ್ ಫುಲ್ HD ವೀಡಿಯೋ ರೆಕಾರ್ಡನ್ನು ನೀವು ಮಾಡ್ಬೋದು. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಹಿಂದೆ ಮತ್ತು ಫೇಸ್ ಅನ್ಲಾಕ್ಸ್ ಆಗಿದೆ, ಎರಡೂ ಕೂಡ ಕ್ರೇಜಿ ಫಾಸ್ಟ್ ಆಗಿದೆ, ಗಮನಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದೀನಿ ಆಯಿತಾ. ಈ ಒಂದು ಪ್ರೈಸನ್ಸಿಗೆ ಹೆವಿ ಫಾಸ್ಟಾಗಿ ಫೇಸ್ ಅನ್ಲಾಕನ್ನು ಮಾಡುತ್ತೆ. ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ವರ್ಕ್ ಆಗ್ತಾ ಇರುವಂಥದ್ದು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. 6000 ಆರಾಮಾಗಿ 2 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. HD+ ರೆಸಲ್ಯೂಷನ್ಗೆ ಆರಾಮಾಗಿ 2 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಒಂದು ಮಾಡ್ರೇಟ್ ಯೂಸ್ಗೆ ಅಂತ ನನಗನ್ಸುತ್ತೆ. ಮತ್ತು ಬಾಕ್ಸ್ ಒಳಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಇನ್ನೊಂದು ಒಳ್ಳೆಯ ವಿಷಯ, ಈ ಪ್ರೈಸ್ನಲ್ಲಿ ಅದಕ್ಕಿಂತ ಜಾಸ್ತಿ ಯೂಶಲಿ ಯಾರು ನೀಡಲ್ಲ. ಸೊ ಈಗ ಒಂದು ಬ್ಯಾಟ್ರಿಯಲ್ಲಂತೂ ಆರಾಮಾಗಿ ನೀವು ತಲೆ ಕೆಡಿಸ್ಕೊಳಂಗಿಲ್ಲ, ಪ್ರೊಸೆಸರ್ ವೈಸ್ ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಈ ವಿಷಯದಲ್ಲಿ ತುಂಬ ಚೆನ್ನಾಗಿದೆ ಒಂದು ಫೋನ್ ಈ ಪ್ರೈಸನ್ಸಲ್ಲಿ. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನಲ್ಲಿ ಒಂದೇ ಬಾಟಮ್ ಫೈರಿಂಗ್ ಸಿಂಗಲ್ ಸ್ಪೀಕರ್ ಇರುವಂಥದ್ದು, ಸೊ ಮೋನೋ ಸ್ಪೀಕರ್ನ ಕ್ವಾಲಿಟಿ ಡೀಸೆಂಟ್ ಅಂತೀನಿ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಸೊ ಅದನ್ನು ಬಿಟ್ಟರೆ ಈ ಒಂದು ಫೋನ್ ಆ್ಯಂಡ್ರಾಯ್ಡ್ 10 ರನ್ ಮಾಡ್ತಿರುವಂಥದ್ದು, ಸದ್ಯದಲ್ಲೇ ಆ್ಯಂಡ್ರಾಯ್ಡ್ 11 ಅಪ್ಡೇಟ್ ಕೂಡ ಬರುತ್ತೆ. realme UI 2 ರನ್ ಮಾಡ್ತಿರುವಂಥದ್ದು ಆಯಿತಾ. ಒಂದು ಲೆವೆಲ್ಗೆ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸನ್ನು ಈ ಒಂದು ಫೋನ್ ನೀಡುತ್ತೆ. ಜಾಸ್ತಿ ಬ್ಲೋಟ್ವೇರ್ಸ್ಗಳು ಏನೂ ಇಲ್ಲ ಈ ಒಂದು ಫೋನಲ್ಲಿ, ಬೇಡಿರೋಂಥ ಅಪ್ಲಿಕೇಶನ್ ಜಾಸ್ತಿ ಏನೂ ಹಾಕಿಲ್ಲ, ತುಂಬ ಕ್ಲೀನ್ ಇದೆ ನನಗೆ ಅನ್ನಿಸ್ತಂಗೆ. ಸೊ ಜಾಸ್ತಿ ನಿಮ್ಗೆ ಓವರ್ ಥೀಮ್ಡ್ ಅಂತ ಏನೂ ಅನಿಸಲ್ಲ. ಸೊ ನನಗೆ ಪರವಾಗಿಲ್ಲ, ಒಂದು ಲೆವೆಲಿಗೆ ಈ OS ಇಷ್ಟ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಫೋನ್ನ ಮೇನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಪ್ರೈಸನ್ಸಿಗೆ ಈ ಒಂದು ಫೋನ್ ಪರ್ಚೇಸ್ ಮಾಡ್ಬೋದು. ನನಗೆ ಅನಿಸ್ದಂಗೆ ಈ ಪ್ರೈಸನ್ಸಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಸಿಗುತ್ತೆ ಅಂತ ಅನ್ಸಲ್ಲ ಸದ್ಯಕ್ಕೆ. ಫ್ಯೂಚರಿಗೆ ಲಾಂಚ್ ಆದರೂ ಆಗ್ಬೋದು, ಬೇರೆ ಬ್ರ್ಯಾಂಡ್ಗಳು ಬೇರೆ ಫೋನ್ ಲಾಂಚ್ ಮಾಡಿದ್ರು ಮಾಡ್ಬೋದು. ಸದ್ಯಕ್ಕಂತೂ ನಿಮಗೆ ಈ ಪ್ರೈಸನ್ಸಿಗೆ ನನಗೆ ಅನಿಸ್ದಂಗೆ 8,500 ಲಾಂಚ್ ಆಗ್ಬೋದು. 8,500 ಒಂದು ತುಂಬ ಪವರ್ಫುಲ್ ಆಗಿರೋಂಥ ಫೋನ್ ಇದಾಗುತ್ತೆ. ನಿಮಗೆ ಕ್ಯಾಮ್ರಾ ಜಾಸ್ತಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬೇಡ, ನನಗೆ ಡಿಸ್ಪ್ಲೇ HD+ ಸಾಕು ಅಂತ ಅಂದರೆ, ನನಗೆ ಜಸ್ಟ್ ಪರ್ಫಾರ್ಮೆನ್ಸ್ ಬೇಕು, ನನಗೆ ಗೇಮ್ ಮಾಡ್ಬೇಕು ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಮೀಡಿಯಾ ಕನ್ಸಂಪ್ಷನ್ಗೆ ಆರಾಮಾಗಿ ಯೂಸ್ ಮಾಡ್ಕೊಬೋದು, ಪವರ್ಫುಲ್ ಆಗಿದೆ, ಬ್ಯಾಟ್ರಿ ತುಂಬ ದೊಡ್ಡದಿದೆ, ಚಾರ್ಜರ್ 18 ವ್ಯಾಟಿಂದು. ಸೊ ಇವೆಲ್ಲ ಈ ಪ್ರೈಸ್ಗೆ ತುಂಬ ಚೆನ್ನಾಗಿದೆ. ಸೊ ಯೋಚನೆ ಮಾಡಿ ಪರ್ಪಸ್ ಏನು ಅಂತ ತಿಳ್ಕೊಂಡು ನೀವು ಒಂದು ಫೋನ್ನ ಚೂಸ್ ಮಾಡ್ಬೋದು. ಒಂದು ಒಳ್ಳೆಯ ಫೋನ್ ಇದಾಗಿದೆ ಒಂದು ಪ್ರೈಸ್ಗೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದಿಷ್ಟು ಈ ಒಂದು ಫೋನ್ ಅನ್ಬಾಕ್ಸಿಂಗ್ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ನು. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಹೊಸ ವಿಷಯ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಇಷ್ಟ ಇರೋದ ಬಿಟ್ಟು ಲೈಕ್ ಮಾಡಿ. ನಿಮಗೆ ಯಾರು ಕ್ವಶನ್ ಏನಾದರೆ ಕಾಮೆಂಟಲ್ಲಿ ಮಾಡ್ಬೋದು, ಕಾಮೆಂಟ್ ಮಾಡಿ, ನಾನು ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.